9ನೇ ತರಗತಿ ವಿದ್ಯಾರ್ಥಿ ಏನಿದ್ದಾನೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ವಿದ್ಯಾರ್ಥಿ ರಾಡ್ನಿಂದ ಹಲ್ಲೆ ನಡೆಸಿದ್ನ ಅಥವಾ 8 ಮಂದಿಗೆ ರಾಡ್ ಬದಲಿಗೆ ಚಾಕುವಿನಿಂದ ಚುಚ್ಚಿದನ? ಡ್ರಗ್ ಅಡಿಕ್ಟ್ ಆಗಿ ವಿದ್ಯಾರ್ಥಿ ಇಂಥ ಕೃತ್ಯ ಎಸಗಿದನ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇಷ್ಟೊಂದು ಭಯಾನಕವಾಗಿ ಅಷ್ಟು ಜನರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಆರೋಪಿ ವಿದ್ಯಾರ್ಥಿ ಡ್ರಗ್ ಅಡಿಕ್ಟ್ ಆಗಿರಬಹುದೆಂಬ ಅನುಮಾನ ಮೂಡ್ತಾ ಇದೆ. ಬಳ್ಳಾರಿ ಗ್ರಾಮೀಣ ಠಾಣೆ ಪೊಲೀಸರಿಂದ ಚುರುಕುಗೊಂಡಿದೆ ತನಿಖೆ. ಈ 9ನೇ ತರಗತಿ ವಿದ್ಯಾರ್ಥಿ ಏನಿದ್ದಾನೆ ಇವನು ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿಗಳ ಮೇಲೆ ಮನಸೋ ಇಚ್ಛೆ ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ. ಇದರಿಂದ ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ರೆ 7 ಮಂದಿಗೆ ಗಂಭೀರ ಗಾಯಗಳಾಗಿವೆ. 9ನೇ ತರಗತಿಯ ವಿದ್ಯಾರ್ಥಿ ಹಲ್ಲೆ ಮಾಡಿದ್ದಾನೆ. ವಿದ್ಯಾರ್ಥಿ ರಾಡ್ನಿಂದ ಮಾಡಿದಾನ ಅಥವಾ 8 ಮಂದಿಗೆ ಚಾಕುವಿನಿಂದ ಚುಚ್ಚಿದಾನ ಅನ್ನೋ ಶಂಕೆ ಕೂಡ ಇದೆ. ಡ್ರಗ್ ಅಡಿಕ್ಟ್ ಆಗಿ ವಿದ್ಯಾರ್ಥಿ ಇಂಥ ಕೃತ್ಯ ಎಸಗಿದ್ನ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇಷ್ಟೊಂದು ಭಯಾನಕವಾಗಿ ಅಷ್ಟು ಜನರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೇಗೆ ಸಾಧ್ಯ ಇಷ್ಟು ಕ್ರೂರವಾಗಿ ಅನ್ನೋದು? ಆರೋಪಿ ವಿದ್ಯಾರ್ಥಿ ಡ್ರಗ್ ಅಡಿಕ್ಟ್ ಆಗಿರಬಹುದೆಂಬ ಅನುಮಾನ ಕೂಡ ಇದೆ. ಬಳ್ಳಾರಿ ಗ್ರಾಮೀಣ ಠಾಣೆ ಪೊಲೀಸರಿಂದ ಈಗ ತನಿಖೆ ಚುರುಕುಗೊಂಡಿದೆ.